ಸಾಲ್ಯಾಗಪ್ಪ ಮಾಸ್ತರ ಏನ್ ಮಾಡ್ತಾರಿ? ಬೋರ್ಡ್ ಮ್ಯಾಲ ಒಂದು ಕಡು ತಗೊಂಡ ಬರದಾಗನ ಅದು ಅಕ್ಷರ ಕಂಡ ಬಳಕನ ಇದ್ರ ಅರ್ಥ ಇದಾಗ್ತತಿ ಅಂತ ನಮಗ್ ಮಾತಾಡ್ಲಾಕ್ ಬರ್ತೈತಿ. ಹೌದ್ರಿ, ಕಣ್ಣಿಗೆ ಕಾಣ್ಬೇಕಲ್ಲ ಬರ್ದತ್ತ, ಕಾಣಿಸ್ಬೇಕಲ್ಲ. ಕಣ್ಣಿಗೆ ಯಾವ್ದು ಕಾಣಿಸ್ತತಿ ಅದನ್ನ ನೋಡಿ ನಾವು ಮುಂದೆ ನೌಕರಿ ಹಿಡಿಬೇಕಾಗೈತಿ. ಹೌದು ಹೌದ್ರಿ. ಪರಶುರಾಮನ ಅವತಾರ ಏ ಆಯ್ತೋ ಅಕ್ಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತೋ ಬಾಳ ಚಂದ ತಮ್ಮಾಗ ಎತ್ತೋ ಬಾಳ ಚಂದ ಸೀರೆ ಒಟ್ಟ ಎತ್ತೋ ಬಾಳ ಚಂದ ಮತ್ಸ್ಯ ಅವತಾರ ಕೇಳೋ ಕೂರ್ಮ ಅವತಾರ ಕೇಳೋ ಮತ್ಸ್ಯ ಅವತಾರ ನೋಡೋ ಕೂರ್ಮ ಅವತಾರ ನೋಡೋ ಕೂರ್ಮ ಅವತಾರ ಮತ್ಸ್ಯ ಅವತಾರ ಕೂರ್ಮ ಅವತಾರ ಏನಾಯ್ತ್ರಿ? ತಮ್ಮ ಆಯ್ತೋ ಅಕ್ಕಿಯ ಮುಂದ ಏ ವರಹ ಅವತಾರ ನರಸಿಂಹ ಹೆಂಗ ತಾಳಿದೇವ್ ಬಾಂದ ತಮ್ಮ ನೇನೋ ಹೆಂಗ ತಾಳಿದೆ ಬಾಂದ ಕಡಿ ಕಾಲ್ಕ ಬಂತ ಕಲವಿ ಅದರೊಳಗ ಬಿಟ್ಟು ಬಾನ ಬೆಳಕಾಗಿ ಇನ್ನೊಂದು ಮಾತು ಹೇಳ್ರಿ ನೋಡಿಪ್ಪ. ಮತ್ತೇನ್ರಿ? ಎಲ್ಲ ನನ್ನಿಂದ ಆಗೈತಿ, ನಾನ ಮಾಡೇನಿ. ಈಗ ನಮ್ಮ ಹೆಣ್ಣು ದೇವ್ರಿಗೆ ಒಂದೊಂದು ಹೆಸರು ಬಂದವ್ರಿ. ಬಂದವ್ರಲ್ಲ ಹೆಂಗಪ್ಪ ಅಂದ್ರೆ ಹೆಂಗವ? ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಅಂತ ಹೆಸರು ಬತ್ತು. ಹೌದು. ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಎತ್ತು ಬತ್ತು. ಸುಂಬ ನಿಶುಂಬ್ರ ಹೊಡೆದಳು ಶಾಂಭವಿ ಎತ್ತು ಬತ್ತು. ಚಂಡ ಮುಂಡ್ರನ ಹೊಡೆದಳು ಚಾಮುಂಡಿ ಎತ್ತು ಬತ್ತು. ಅನ್ನ ಹಾಕಿದಕ್ಕಾಗಿ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಬತ್ತು. ದಾನ ಮಾಡಿದಕ್ಕಾಗಿ ದಾನಮ್ಮ ಅಂತ ಹೇಳಿ ಬತ್ತ. ಜಗತ್ತಿನೊಳಗ ಆ ಪರಮಾತ್ಮ ಅನ್ನ ಹಾಕಿ ಅನ್ನಂದಿಲ್ಲ ಸಣ್ಣ ದೊಡ್ಡ ಮರಗಳಿಗೆಲ್ಲ ಅಂಥವ್ರಿಗೆಲ್ಲ ಅನ್ನ ಹಾಕ್ಯಾನ ಪರಮಾತ್ಮ. ಅವಂಗೊಂದು ಹೆಸರು ಬರ್ಬೇಕಲ್ಲ. ಹೌದ್ರಿ, ಬರ್ಬೇಕ್ರಿ. ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡು ಅನ್ನಪೂರ್ಣೇಶ್ವರಿ ಮನಿ ಅಂಗಳಾಗ ಭಿಕ್ಷಾಂದಿ ಹೇತೇಳಿ ನಿಂತಾಗ ನಮ್ಮ ಅನ್ನಪೂರ್ಣೇಶ್ವರಿ ಅನ್ನ ನೀಡಿದ ಬಳಕ ಪರಮಾತ್ಮ ಒಂದು ಮಾತು ಕೊಟ್ಟ. ಏನಂತ್ರಿ? ನಾ ಹಸದ ಕೂತಾಗ ನನಗ ನೀ ಅನ್ನ ನೀಡಿ ಎಲ್ಲಾ ಕಡೆ ತಿರುಗಿ ಬಂದ್ರ ನನಗ ಅನ್ನ ನೀಡು ತಾಕತ್ತಾಗಿದ್ದಿಲ್ಲ. ನನಗ ನೀ ಅನ್ನ ನೀಡಿ ಅಂದ್ರ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿ ಅಂತೇಳಿ ನಿನಗ ಬಿರದ ಬರ್ಲಿ ಅಂತೇಳಿ ಮಾತು ಕೊಟ್ಟ ಹೊರಗೆ ಬಂದ. ನಾವು ಅನ್ನ ನೀಡಿದ ಬಳಕ ನಮಗ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಬಂದೈತಿ. ದಾನ ಮಾಡಿದಕ್ಕಾಗಿ ಗುಡ್ಡಾಪುರ ದಾನಮ್ಮ ಅಂತ ಹೆಸರು ಬಂದೈತಿ. ಹಂಗ ನಿಮಗೇನ್ ಹೆಸರು ಬಂದೈತಿ? ಹೇಳ್ರಿ ನೋಡೋಣ. ನೀನು ಅನ್ನ ಹಾಕ್ಯದಿ, ನಿನಗೆ ಯಾವ ಹೆಸರು ಬತ್? ನೀನು ದಾನ ಮಾಡಿದಿ, ನಿನಗೆ ಯಾವ ಹೆಸರು ಬತ್? ನೀನು ರಗಡ್ ದೈತ್ಯನ ಹೊಡೆದದಿ, ನಿನಗೆ ಯಾವ ಹೆಸರು ಬತ್? ನಾವು ದುರ್ಗವ್ ದ್ಯಾಮವ್ ಲಕ್ಕವ್ ಲಗಮವ್ ಕಂಟ್ಯಾಗಿನ ಕರ್ಯವ್ ಸೀರ್ಬಿ ಲಕ್ಕವ್ ಇವೆಲ್ಲ ಒಂದೊಂದು ಅವತಾರಕ್ಕೆ ಬಂದವ್. ನಾನು ಹಂಗ ನಿನ್ನು ಯಾರ್ಯಾರನ್ನ ಹೊಡೆದಿ, ಯಾರ್ಯಾರು ಹೊಡೆದು ಯಾರ್ಯಾರ ಹೆಸರ ಮೇಲೆ ನಿನಗೆ ಅವತಾರ ಬಂದು ಹೇಳ್ರಿ. ಇದು ಅಲ್ಲದ. ನೀನು ಅನ್ನ ನೀಡಿ, ನೀನು ಅನ್ನ ನೀಡಿದ ಬಳಕ ನಿನಗೆ ಯಾವ ಹೆಸರು ಬಂದೈತಿ? ಬರ್ಬೇಕಾಗಿತ್ತಲ್ಲ. ಅನ್ನ ನೀಡಿ ಅನ್ನಪೂರ್ಣೇಶ್ವರಿ, ದಾನ ಮಾಡಿ ಧಾನೇಶ್ವರಿ, ಹಿಂಗ ನನಗೆ ಹೆಸರು ಬಂದಾವ್. ನಿಮಗೂ ಒಟ್ಟು ಹೆಸರು ಬಂದಿದ್ದು ಅಂದ್ರೆ ಬರೀ ಭಾಳ ಬ್ಯಾಡ, ಬರೀ ಅಡ್ಡ ಹೇಳಿ. ಭಾಳ ಬ್ಯಾಡ ನನಗೆ, ಬರೀ ಅಡ್ಡ. ಗಂಡ ಆಡೋರು ಬೆಳಕ ತಿಳಿತೈತಿ ಲಕ್ಷಣ ಊರಾಗ. ಅತ್ರಿ ಋಷಿ ಅನಸೂಯ ಎದ್ದಾಳು, ಏಕನಿಷ್ಠೆ ಒಂದೇ ಮನಸ, ಏ ಬ್ರಹ್ಮ ವಿಷ್ಣು ರುದ್ರ ಹೋದಾರಲ್ಲಿ ಮಾಡಬೇಕಂದರ ನಾಶ.
ಮಾಡ್ತಾಳು ಇದನ್ನ ಯಾಕೆ ವಿಷಯ ತೆಗದನೆ ಅಂದ್ರೆ ನೀವು ಹಿಂದಿನ ಹಾಡ್ನ್ಯಾಗ ಬಂದ ಪೇಜನೆ ಸಿಕ್ಕರಿ. ಹೌದು ಹೌದ್ರಲ್ಲ, ಅದಕ್ಕೆ ಅನ್ಬೇಕಾಗಿ ಕರೆ ಐತಿ ಬಾ. ನನ್ನ ಜೀವಾತ್ಮ ಅಮರವಾಗಿರವ ನಾಶ ಆಗವ ಅಲ್ಲ, ಹೌದ ನಿನ್ನ ಶರೀರ ನಾಶ ಆಗ್ತತಿ ಅಂತ ನನಗೆ ವಾದ ಮಾಡಿ ಹೇಳ್ತಾರು. ಶರೀರ ನಂದ, ಜೀವಾತ್ಮ ನಿಂದ ತಿಳಿದು ವಾದ ಆಗೈತಿ ನನಗ ನಿನಗ. ಆಗೈತ್ರಲ್ಲ. ಏನಂತೇಳಿ ಏನಂತ್ರಿ? ಶರೀರ ನಾಶ ಆಗ್ತತಿ, ಹೌದು. ಶರೀರ ಯಾವ್ದು ಉದ್ಧಾರ ಅಲ್ಲ. ಹಾ, ಜೀವಾತ್ಮ ಅಮರವಾಗಿರ್ತಾನೋ, ಅವ ಸಾಯವಲ್ಲ, ಹುಟ್ಟಾವಲ್ಲ, ಜನನಿಲ್ಲ, ಮರಣಿಲ್ಲ, ಹಸು ಇಲ್ಲ, ತ್ರಶ ಇಲ್ಲ, ನೀತಿ ಇಲ್ಲ, ನೀರಿಳಿಕೆಲ್ಲ, ಹೌದು. ಕಾಡಾವಲ್ಲ, ಬೇಡಾವಲ್ಲ, ಉಣಾವಲ್ಲ, ತಿನ್ನಾವಲ್ಲ ಏನೇನು ಇಲ್ಲ ಅಂತ ಹೇಳಿರಿ. ಹೌದ್ರಿ. ಉಣಾವಲ್ಲ, ತಿನ್ನಾವಲ್ಲ, ಶರೀರ ಸುಮಾರು ಅಂತ ಹೇಳ್ರಿ. ನೋಡು, ಹಾ, ಸಾಲ್ಯಾಗಪ್ಪ ಮಾಸ್ತರ ಏನ್ ಮಾಡ್ತಾರಿ? ಬೋರ್ಡ್ ಮ್ಯಾಲ ಒಂದು ಕಡು ತಗೊಂಡ ಬರದಾಗನ ಅದು ಅಕ್ಷರ ಕಂಡ ಬಳಕನ ಇದ್ರ ಅರ್ಥ ಇದಾಗ್ತತಿ ಅಂತ ನಮಗೆ ಮಾತಾಡ್ಲಾಕ್ ಬರ್ತೈತಿ. ಹೌದ್ರಿ. ಕಣ್ಣಿಗೆ ಕಾಣ್ಬೇಕಲ್ಲ ಬರ್ದತ್ತ, ಕಾಣಿಸ್ಬೇಕಲ್ಲ. ಕಣ್ಣಿಗೆ ಯಾವ್ದು ಕಾಣಿಸ್ತತಿ ಅದನ್ನ ನೋಡಿ ನಾವು ಮುಂದೆ ನೌಕರಿ ಹಿಡಿಬೇಕಾಗೈತಿ. ಹೌದು ಹೌದ್ರಿ. ಕಣ್ಣಿಗೆ ಕಾಣ್ಲಾರ್ಲಾರ್ದನ ವಸ್ತು ಓದ್ಲಾಕು ಬರಂಗಿಲ್ಲ, ನೋಡ್ಲಾಕು ಬರಂಗಿಲ್ಲ, ಹುಡುಕಲಾಕು ಬರಂಗಿಲ್ಲ. ಹೌದೇ. ಅದಕ್ಕೆ ಜೀವಾತ್ಮ ಒಟ್ಟ ಬಹಳ ಶ್ರೇಷ್ಠ ಅಂತ ಹೇಳ್ರಿ. ಹೇಳ್ತಾರ್ರಿ. ಇಲ್ಲಿ ಶ್ರೇಷ್ಠ ಅದನ್ನ ಇಲ್ಲ ನಂಗಿಲ್ಲ, ಶ್ರೇಷ್ಠ ಅದನ್ನ. ಯಾವಾಗ ಶ್ರೇಷ್ಠ? ಅವ ನಮ್ಮನ್ನ ಕೂಡ್ಕೊಂಡು ಬೆಳಕವ ಶ್ರೇಷ್ಠ, ಅವ ಒಬ್ಬನ ಇದ್ದಾಗ ಅವ ಶ್ರೇಷ್ಠ ಅಲ್ಲ. ಅಲ್ಲ. ಜೀವಾತ್ಮ ಹೌದು ಒಪ್ಪಗೋತನ್ನ ಅಲ್ಲದ ಗೆಳೆಯಂಗಿಲ್ಲ. ಆದರೆ ಅವ ಯಾವಾಗ ಶ್ರೇಷ್ಠಪ್ಪ ಅಂದ್ರೆ ನಮ್ಮನ್ನ ಬಂದ ಅವ ಒಡಗೂಡಿಕೊಂಡಾಗ ಅವ ಶ್ರೇಷ್ಠ. ಶರೀರ ಅನ್ನುವಂತ ಸೀರಿ ಒಳಗ್ ಕೂತ್ರನ ಅವ ಶ್ರೇಷ್ಠ. ಈ ಶರೀರ ಅನ್ನುವಂತ ಸೀರಿ ಇರ್ಲಿಕ್ಕ ಅವ ಶ್ರೇಷ್ಠ ಅಲ್ಲ. ಅವ ಇಲ್ಲಿ ಬಟ್ಟ ಮಾಡಿ ಹೇಳಕ್ಕೂ ಬರಂಗಿಲ್ಲ. ಈಗ ನಿನಗೆ ಸುಧಾಕರ ಅಂತೇಳಿ ಒದರ್ಬೇಕಾದ್ರೆ ನಿನ್ನ ಒಳಗ ಜೀವ ನೋಡಿ ಒದರ್ಲಕತ್ತಿಲ್ಲ ನಾವು. ನಿನ್ನ ಮ್ಯಾಲ ಇರುವಂತ ಸುವಿಚಾರನ ತನುಮನಸ ಅಸಂಶಕ್ತಿ ಸತ್ವಾಪತಿ ತುರಿದೇಹ ಪದಾರ್ಥ ಭಾವನೆ ಅನ್ನುವಂತ 7 ಪದರ ಚರ್ಮ ಐತಿ. ಕೈಯ, ಕಾಲ, ಕಣ್ಣ, ಮೂಗ, ಕಿವಿ, ಬಾಯಿ ಇವ ಇರುವಂತ ಅವಯವಗಳ ನೋಡಿ ಸುಧಾಕರ ನಿನಗೆ ಒದರ್ತೀವಿ ನಾವು. ಮನ್ನಿ ಕಣ್ಣಿಗೆ ಕಾಣ್ಲಿಕ್ಕಂದ್ರೆ ನಿನಗೆ ದೇವ್ರ ಅನ್ಲಕ್ಕ ಬರಂಗಿಲ್ಲ, ನಿನಗೆ ದೆವ್ವ ಅನ್ನಬೇಕಾಗ, ನಿನಗೆ ಹೆಸರಿಡಾಕ ಬರಂಗಿಲ್ಲ. ನೋಡು, ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರ ಅದು ನಂದೈತಿ. ಇದ್ರೊಳಗೆ ನಿಮ್ಮ ಅಪ್ಪಂದ ಏನು ಪಾಲೈತಿ? ಏನೂ ಇಲ್ಲ. ಇವ್ ನಾಯ ನಿಮಗೆ ಬೇದ ಹೇಳತ್ತಿಲ್ಲ, ಉದಾಹರಣೆ ಕೊಡಾಕತ್ತೇನಿ ಇಷ್ಟ. ಅದಕ್ಕೆ ಇನ್ನು ಶರೀರದಿಂದ ಖೂನ ನೋಡಿ ಜೀವಾತ್ಮ ಇರ್ಲಾರ್ದನ ಖೂನ ನೋಡಿದವ್ರು ಅದಾರ. ಮನುಷ್ಯ ಸತ್ತ ಬಳಕ ತಮ್ಮ ಒಂದ್ ಅಗದ ಮಾಡ್ತಾರ. ಏನ್ ಮಾಡ್ತಾರ? ಮನುಷ್ಯ ಸತ್ತ ಬಳಕ ಅವ ಸತ್ತಾಗ ಅವನ ಎಲ್ಲಿ ಕುಣಿಸಿರ್ತಾರಲ್ಲ, ಆ ಕುಣಿಸಿರೋ ಜಾಗನಾಗಿಂದ ಹೆಣ್ಣಾಗ್ಲಿ ಗಂಡ ಆಗ್ಲಿ ಕುಣಿಸಿರೋ ಜಾಗನ್ಯಾಗ ಅವನ ಎತ್ತುಕೊಂಡ ಹೋದಲ್ಲಿ ಮಣ್ಣ ಮಾಡಿ ಬಂದ ಬಳಕ ಒಂದ್ ಅಗದ ಮಾಡ್ತಾರೆ. ಏನ್ ಮಾಡ್ತಾರವ? ಅಗದಿ ಆಕಳ ಸಗಣಿ ತಗೊಂಡ ಅಷ್ಟ ಒಂದು ಗೋಲಾಕಾರ ಜಾಗ ಸಾರಿಸ್ಕೋತಾರೆ. ಸಾರಿಸಿ ಒಂದಿಟ್ಟು ಹಿಟ್ಟು ತಗೊಂಡು ಅದ್ರ ಮ್ಯಾಲ ಚೆಲ್ತಾರೆ. ಎಲ್ಲಿ ಸಾರಿಸಿರ್ತಾರ ಅದ್ರ ಮ್ಯಾಲ ಚೆಲ್ಲಿ ಒಂದು ಬತ್ತಿ ಹಚ್ಚಿಡ್ತಾರೆ. ದೀಪ ಹಚ್ಚಿಟ್ಟು ಒಂದು ಸಿಂದಿಡಿಗೆ ಬುಟ್ಟಿ ಆ ಹಿಟ್ಟಿನ ಮೇಲೆ ಡಬ್ ಹಾಕ್ತಾರೆ. ಡಬ್ ಹಾಕಿದ ಬಳಕ ಮರುದಿವ್ಸ ತೆಗೆದು ನೋಡ್ತಾರ ಅದನ್ನ. ಅಲ್ಲಿ ಸಿಕ್ಕ ಮೂಡಿರ್ತದೆ. ಏನಂತ ಮೂಡಿರ್ತದೆ? ಗುಬ್ಬಿ ಸಿಕ್ಕ ಮೂಡಿತ್ತಂದ್ರೆ ಇವ ಹಕ್ಕಿ ಪಕ್ಷಿ ಒಳಗೆ ಹೋಗಿ ಅನಳತ್ತಾರ. ಪಾದದ ಚಿನ್ನ ಮೂಡಿತ್ತಂದ್ರೆ ಇವ ಮಾನವ ಜನ್ಮಕ್ಕೆ ಬಂದನತ್ತಾರ. ನಾಯಿ ನರಿ ಕಾಲ ಮೂಡಿತ್ತಂದ್ರೆ ತನ್ನ ಕರಗೊಳೊಳಗೆ ಹೋಗಿ ಅನ್ನತ್ತಾರ. ಏನು ನೋಡ್ಯತ್ತಾರು? ಅಲ್ಲಿ ಬಿದ್ದಿರುವಂತ ರೂಪ ನೋಡ್ಯತ್ತಾರ. ನಿನ್ನ ಜೀವಾತ್ಮ ಬಂದು ಬಿಡಿಸೈತೇನಲ್ಲಿ? ಇಲ್ಲ, ರೂಪ ಕಂಡೈತಿ. ಜೀವಾತ್ಮ ಕಂಡಿಲ್ಲ. ಜೀವಾತ್ಮ ಕಂಡ ಇದ್ರಾಗ ಹೋಗ್ಯಾನಂತ ಹೇಳಿಲ್ಲ. ಅಲ್ಲಿ ರೂಪ ನೋಡಿ ಹೇಳ್ಯಾರಂದ್ರೆ ಜಗತ್ತಿನೊಳಗ ಮೊದಲ ಪಿಂಡ, ಆಮೇಲೆ ಪ್ರಾಣ. ಪಿಂಡ ಮೂಡಿದ 4ನೇ ತಿಂಗಳಿಗೆ ಬಂದ ಪ್ರಾಣ ಕೂಡ್ಕೋತೈತಿ. ಯಾಕ್ರಿ ದನಿಗೆ ನಡೆದತ್ರಿ ಹಿರಿಯರ? ನೀವೇ ಕೂತು ಗದ್ದಲ ಮಾಡಿದ್ರಿ ಹಂಗ್ರಿ? ಯಾಕ್ರಿ ಹಿರಿಯರ? ಯಾಕಂದ್ರೆ ಏನು ನಮ್ಮದು ಏನ್ರ ತಪ್ಪಲಾತೈತಿ ಅನ್ನತ್ತೇಳಿ ನಮಗೆ ಅನ್ಸಾಕತ್ತದ್ರಿ. ಇಲ್ರಿ, ನೀವು ಮಾಡ್ರಿ, ಇಲ್ಲ ಅನ್ನಂಗಿಲ್ರಿ. ಅಕ್ಕ ಅಲ್ಲಿ ಒಂದು ಸ್ವಲ್ಪ ಜರಾನ ಸಮಾಧಾನ ಮಾಡ್ರಿ, ಭಾಳ ಚಲೋ ಅದ. ಇರ್ಲಿ, ಎಲ್ಲನ ಬೇಕು. ಬುಕ್ ಆತು. ಅದೇ ರೀತಿಯಾಗಿ ಯಾವ ನಮ್ಮ ಲಚ್ಚಾಣ ಗ್ರಾಮದ ಏಪ್ರಿಲ್ 8ನೇ ತಾರೀಕು 9ನೇ ತಾರೀಕು ಇದೇ ಲಚ್ಚಾಣ ಗ್ರಾಮದೊಳಗೆ ಸಿದ್ಧಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಮತ್ತು 2 ಹಗಲಿನ ಕಾರ್ಯಕ್ರಮ ನಮೂನ ಇಟ್ಕೊಂಡಾರಿ. ಅದಕ್ಕೆ ಈಗ ಹೆಂಗೆ ದೈವದವ್ರು ಕೂತಾರಲ್ಲ ಹಿಂಗೆ ಬಂದ ಮಾತು ಕುಂತ ಹಾಡ ಕೇಳ್ಬೇಕ್ರಿ. ಏಪ್ರಿಲ್ ತಿಂಗಳದಾಗ 8, 9 ಅಂತ ಹೇಳಿ ಮತ್ತೆ ಬುಕ್ ಮಾಡ್ಕೊಂಡಾರು. ಎಲ್ಲಿ ದೈವದ ಆಶೀರ್ವಾದ ಮತ್ತೊಮ್ಮೆ ಬರೀ 2 ಪದ ಹೇಳ್ಕೊಡ್ದ ಮತ್ತೊಮ್ಮೆ ನೀವು ಬರ್ಬೇಕಂತ ಹೇಳಿ ಏನೋ ಇಟ್ಟಾರಂದ್ರೆ ದೇವರ ಆಶೀರ್ವಾದ, ದೈವದ ಆಶೀರ್ವಾದ ನಡಿಲ್ರಿ ಸಣ್ಣಂಗೆ. ಹಿಂಗೆ ಆಶೀರ್ವಾದ ಸಿದ್ದಪ್ಪ ಕಕ್ಕ ಅವರು, ದರ್ಯಪ್ಪ
ಕಜನಾಳ ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೀನಿ. ತಂಗಿ ಅದಕ್ಕೊಂದು ಮಾತು ಹೇಳತ್ತೀರಿಪ್ಪ. ಮತ್ತೇನಂತ ಹೇಳ್ತಾರ್ರಿ? ಅದಕ್ಕೆ ಏನು ಹೇಳಕತ್ಯಾರ ಅಂದ್ರೆ ಹಿಂಗರೆ ಆ ರೂಪ ನೋಡಿ ಆಗೈತಿ, ಜೀವಾತ್ಮ ಏನು ಉಣಾವಲ್ಲ ತಿನ್ನಾವಲ್ಲ ಅಂದ್ರೆ ಅದಕ್ಕೆ ಒಂದು ಮಾತು ಕೇಳಬೇಕಾಗ್ಯದ್ರಿ. ಕೇಳಲ್ಲ. ಅದೇ ರೀತಿಯಾಗಿ ನಾಗು ಅಣ್ಣ ಅವರು ಗೌಡರಾದಂಥವ್ರು ನಮ್ಮ ಲಚ್ಚಾಣ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 501 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂಥ